ಯಾತಕ್ಕಾಗಿ ಒಂದು ದೇಶದ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು, ಯಾತಕ್ಕಾಗಿ ಒಂದು ದೇಶದ ಲೀಡರ್ಸ್ ಸ್ಟ್ರಾಂಗ್ ಆಗಿರಬೇಕು, ಯಾತಕ್ಕಾಗಿ ಒಂದು ದೇಶದ ಅಪೋಸಿಷನ್ ಪಾರ್ಟೀಸ್ ಸ್ಟ್ರಾಂಗ್ ಆಗಿರಬೇಕು, ಯಾತಕ್ಕಾಗಿ ಒಂದು ದೇಶದ ಸಿಸ್ಟಮ್ ಎಫಿಷಿಯೆಂಟ್ ಆಗಿರಬೇಕು, ಯಾತಕ್ಕಾಗಿ ಅಲ್ಲಿ ಡೆಮೋಕ್ರಸಿ ಎಫಿಷಿಯೆಂಟ್ ಆಗಿರ್ಬೋದು, ಯಾತಕ್ಕಾಗಿ ಅಲ್ಲಿ ಜುಡಿಷಿಯರಿ ಆ್ಯಂಡ್ ಅಲ್ಲಿಯ ಮಿಲಿಟರಿ ಯಾಕೆ ಸ್ಟ್ರಾಂಗ್ ಆಗಿರಬೇಕು, ಮಿಲಿಟರಿ ವೀಕ್ ಆಗಿದ್ರೆ ಏನಾಗುತ್ತೆ, ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಕುಸ್ತೋದ್ರೆ ಏನಾಗುತ್ತೆ, ಅಲ್ಲಿಯ ಲೀಡರ್ಸ್ ತುಂಬಾ ಕರಪ್ಟ್ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಈ ಲ್ಯಾಟಿನ್ ಅಮೆರಿಕಾದಲ್ಲಿರೋ ಒಂದು ಪುಟ್ಟ ದೇಶ ವೆನಿಜುವೆಲಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಂದು ಈ ವೆನಿಜುವೆಲಾ ದೇಶದ ಅಧ್ಯಕ್ಷ ಪ್ರೆಸಿಡೆಂಟ್ ಮತ್ತು ಆತನ ವೈಫ್, ಆತನ ಪತ್ನಿನ ಕಿಡ್ನ್ಯಾಪ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ದೇಶದ ಪ್ರೆಸಿಡೆಂಟ್ ಮತ್ತು ಆತನ ವೈಫ್ನೇ ಕಿಡ್ನ್ಯಾಪ್ ಮಾಡುತ್ತೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ಈ ವೆನಿಜುವೆಲಾನ ಒಂದು ದೇಶ ಎಷ್ಟು ವೀಕ್ ಆಗಿರ್ಬೋದು. ಆಮೇಲೆ ಯಾತಕ್ಕಾಗಿ ಒಂದು ದೇಶ ಇನ್ನೊಂದು ದೇಶದ ಅಧ್ಯಕ್ಷ ಮತ್ತು ಆತನ ಪತ್ನಿನ ಯಾತಕ್ಕಾಗಿ ಕಿಡ್ನ್ಯಾಪ್ ಮಾಡ್ತಾರೆ ಅಂದರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಆಯಿಲ್ ಪಾಲಿಟಿಕ್ಸ್. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಪ್ರಕಾರ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಲೈಕ್ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಅಲ್ಲಿ ಜಾಸ್ತಿ ಆಯಿಲ್ ರಿಸರ್ವ್ಸ್ ಇದೆ, ಅಥವಾ ಅಲ್ಲಿ ಜಾಸ್ತಿ ತೈಲ ನಿಕ್ಷೇಪಗಳಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಭಾಳ ತಪ್ಪು. ವೆನಿಜುವೆಲಾನ ಈ ಪುಟ್ಟ ದೇಶದಲ್ಲಿ ಲಾರ್ಜೆಸ್ಟ್ ಅಮೌಂಟ್ ಆಫ್ ಆಯಿಲ್ ರಿಸರ್ವ್ಸ್ ಬಂದು ಈ ವೆನಿಜುವೆಲಾನೋ ಚಿಕ್ಕ ದೇಶದಲ್ಲಿದೆ. ಇದ್ರ ಜೊತೆಗೆ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೈನ್ಸ್ ಆರ್ ಇನ್ ದಿಸ್ ಕಂಟ್ರಿ. ಅಂದರೆ ತುಂಬಾ ಚಿನ್ನದ ಗಣಿಗಳು ಹಾಗೂ ಅತ್ಯಂತ ಹೆಚ್ಚು ಆಯಿಲ್, ತೈಲ ನಿಕ್ಷೇಪಗಳು ಈ ವೆನಿಜುವೆಲಾನೋ ಒಂದು ದೇಶದಲ್ಲಿದೆ. ಸೊ ಅದಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಂದು ಈ ದೇಶನ ತುಂಬಾ ಡಿಸ್ಟೆಬಿಲೈಸ್ ಮಾಡಿ, ಅಲ್ಲಿಯ ಒಂದು ಸಿಸ್ಟಮ್ನೇ ತುಂಬಾ ಡಿಸ್ಟೆಬಿಲೈಸ್ ಮಾಡಿ, ಆ ಒಂದು ಸಿಸ್ಟಮ್ನ ಅತಂತ್ರ ಮಾಡಿ ಇವತ್ತು ವೆನಿಜುವೆಲಾನ ದೇಶದ ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡಿದೆ. ಯಾಕೆ ಅಂದರೆ, ಒನ್ ಹೂ ಕಂಟ್ರೋಲ್ಸ್ ದ ಆಯಿಲ್ ಸಪ್ಲೈ ವಿಲ್ ಕಂಟ್ರೋಲ್ ದ ಹೋಲ್ ವರ್ಲ್ಡ್. ಏನಂದರೆ, ನಮ್ಮ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಯಾರ್ಯಾರು ಕಂಟ್ರೋಲ್ ಮಾಡ್ತಾರೋ ಅವರೆಲ್ಲ ಹೆಚ್ಚೆಚ್ಚು ಶ್ರೀಮಂತರು, ಹೆಚ್ಚೆಷ್ಟು ಪವರ್ಫುಲ್ ಹೆಂಗೆ ಆಗ್ತಾರೋ ಹಂಗೆ ಎಂಟೈರ್ ವರ್ಲ್ಡ್ ಪಾಲಿಟಿಕ್ಸ್ ನೋಡಿದ್ರೆ ಈ ಆಯಿಲ್ ಸೆಕ್ಟರ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರು ಹೆಚ್ಚು ಪವರ್ಫುಲ್ ಆಗಿ ಬಲಶಾಲಿಗಳಾಗಿರ್ತಾರೆ. ಸೊ ಅದೊಂದೇ ಒಂದು ಕಂಟ್ರೋಲ್ಗೋಸ್ಕರ, ಆಯಿಲ್ ಮತ್ತು ಗೋಲ್ಡ್ ಕಂಟ್ರೋಲ್ಗೋಸ್ಕರ ಇವತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ ಎಂಟೈರ್ ಕಂಟ್ರಿನ ತನ್ನ ಕಬ್ಜಾಗೆ ಒಳಪಟ್ಟಿದೆ. ಅಲ್ಲೇ ಒಂದು ಮ್ಯಾಪ್ ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ನಾರ್ತ್ ಅಮೆರಿಕಾ ಕಾಂಟಿನೆಂಟ್, ದಿಸ್ ಇಸ್ ಸೌತ್ ಅಮೆರಿಕಾ ಕಾಂಟಿನೆಂಟ್. ನಾರ್ತ್ ಅಮೆರಿಕಾನಲ್ಲಿ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಕೆನಡಾ ಬರುತ್ತೆ. ಆಲ್ರೆಡಿ ದಿಸ್ ನಾರ್ತ್ ಅಮೆರಿಕಾ ಇಸ್ ಕಂಟ್ರೋಲ್ಡ್ ಬೈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಲ್ರೆಡಿ ಈ ಕೆನಡಾ, ಮೆಕ್ಸಿಕೋನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಸಿ United States ಹತ್ರ 47 billion barrels of oil reserves is left, and Canada is having 170 billions of oil reserves, and Mexico is having 6 billion barrels of oil reserves. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಹತ್ರ ಆಯಿಲ್ ರಿಸರ್ವ್ಸು ಡಿಪ್ಲೀಟ್ ಆಗ್ತಾ ಅಂದರೆ ಕಡಿಮೆ ಆಗ್ತಾ ಇದೆ. ಸೊ ದೇರ್ ಆಲ್ರೆಡಿ ಕಂಟ್ರೋಲಿಂಗ್ ದಿಸ್, ಬಟ್ ನಾವು ದೇ ವಾಂಟ್ ಕಂಟ್ರೋಲ್ ದಿಸ್. ಅಂದರೆ ಈ ಲ್ಯಾಟಿನ್ ಅಮೆರಿಕಾ ದೇಶಗಳಂದರೆ ಇಷ್ಟು ದೇಶಗಳಿದೆಯಲ್ಲ, ಈ ಸುತ್ತಮುತ್ತ ಚಿಕ್ಕ ಪುಟ್ಟ ದೇಶಗಳು, ಇದೆಲ್ಲ ಲ್ಯಾಟಿನ್ ಅಮೆರಿಕಾ ಅಂತಲೇ ನಾವು ಕರಿಬೋದು. ಈ ದೇಶಗಳನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದೇ ವಾಂಟ್ ಕಂಟ್ರೋಲ್ ದಿಸ್ ನೇಷನ್. ಅಂದರೆ ಈ ದೇಶಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ. ಬಟ್ ಏನಂದರೆ, ಇಲ್ಲಿಯ ಪ್ರೆಸಿಡೆಂಟು ಯುನೈಟೆಡ್ ಸ್ಟೇಟ್ಸ್ ಜೊತೆ ಒಳ್ಳೆ ಸಂಬಂಧ ಹೊಂದಿರಲ್ಲ. ಅಂದರೆ he will go and challenge the Trump. Currently United States of America is run by President Trump from Republican ಪಾರ್ಟಿಯ ಟ್ರಂಪ್ ಎಂಬಾತ ಅಮೆರಿಕ ದೇಶನ ನಡೆಸ್ತಾ ಇದ್ದಾನೆ. ಅವನಿಗೆ ಈತ ಅಂದರೆ ವೆನಿಜುವೆಲಾ ದೇಶದ ಪ್ರೆಸಿಡೆಂಟ್ ಈ ಗೋಸ್ ಅಂಡ್ ಚಾಲೆಂಜ್, ಅಂದರೆ ನೀನು ಮಾಡ್ತೀಯ ಮಾಡ್ಕೊಂಡು ನಾನು ನಿನ್ನ ಜೊತೆ ಒಳ್ಳೆ ರಿಲೇಷನ್ಶಿಪ್ ಫಾರ್ಮ್ ಮಾಡಲ್ಲ, ನನ್ನ ಗೌರ್ನಮೆಂಟ್ನ ನಿನ್ನ ಕಂಟ್ರೋಲ್ಗೆ ಬಿಡಲ್ಲ, ಅಥವಾ ನಿನ್ನ ದೇಶದ ಜೊತೆ ನಾನು ಯಾವುದೇ ವ್ಯಾವಹಾರಿಕ ಸಂಬಂಧಗಳನ್ನ ಇಟ್ಕೊಳ್ಳಲ್ಲ ಅಂತ ಈ ವೆನಿಜುವೆಲಾ ದೇಶ ಏನು ಮಾಡುತ್ತೆ ಅಂದರೆ, ಚೈನಾ, ನಮ್ಮ ಏಷ್ಯಾ ಕಾಂಟಿನೆಂಟಲ್ಲಿರೋ ಚೈನಾ ಜೊತೆಗೆ ಒಂದು ಸಂಬಂಧನ ಫಾರ್ಮ್ ಮಾಡುತ್ತೆ. ತನ್ನ ಆಯಿಲ್ ರಿಸರ್ವ್ಸ್ನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇವರು ಚೈನಾ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಯುನೈಟೆಡ್ ಸ್ಟೇಟ್ ಆ್ಯಂಡ್ ಚೈನಾ ಮಧ್ಯೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇಲ್ಲ. ಬೋತ್ ಆರ್ ಕಂಪೀಟಿಂಗ್ ಫಾರ್ ವರ್ಲ್ಡ್ ಪವರ್. ಅಂದರೆ ವರ್ಲ್ಡ್ ಕಂಟ್ರೋಲ್ಗೋಸ್ಕರ ಈ ಯುನೈಟೆಡ್ ಸ್ಟೇಟ್ಸ್, ಚೈನಾ ಮತ್ತು ರಷ್ಯಾ, ಈ ಮೂರು ದೇಶಗಳು ಕೂಡ ಮೊದಲಿಂದನೂ, ಅಂದರೆ ಒಂದು ಲಾಸ್ಟ್ 50 yearsಇಂದನೂ ಇವರ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾನೆ ಇದೆ. ಅಂದರೆ ಎಂಟೈರ್ ವರ್ಲ್ಡ್ ನನ್ನ ಕಂಟ್ರೋಲಲ್ಲಿ ಇರಬೇಕು, ನಾನು ದೊಡ್ಡಣ್ಣ, ಐ ಆಮ್ ಅ ಬಿಗ್ ಬ್ರದರ್ ಅಂತ ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಆ್ಯಂಡ್ ಚೈನಾ. ಸೊ ದೇ ಆರ್ ಕಂಪೀಟಿಂಗ್ ಫಾರ್ ವರ್ಲ್ಡ್ ಪವರ್. ಬಟ್ ವೆನಿಜುವೆಲಾ ಏನು ಮಾಡುತ್ತೆ, ರಷ್ಯಾ ಅಥವಾ ಚೈನಾ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಳುತ್ತೆ. ಅದು ಯುನೈಟೆಡ್ ಸ್ಟೇಟ್ಸ್ ಕೆಂಗಣ್ಣಿಗೆ ಗುರಿಯಾಗಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಂದರೆ, ಫಸ್ಟ್ ದಿಲ್ ಬ್ರಿಂಗ್ ದರ್ ನೇವಿ ಶಿಪ್ಸ್, ಕಂಪ್ಲೀಟಾಗಿ ಈ ದೇಶದಲ್ಲಿ ಸರೌಂಡ್ ಮಾಡುತ್ತೆ ಯುನೈಟೆಡ್ ಸ್ಟೇಟ್ಸ್ನ ನೇವಿ ಶಿಪ್ಸ್. ಆ್ಯಂಡ್ ದೆನ್ ದೇ ಬ್ರಿಂಗ್ ದರ್ ಮಿಲಿಟರಿ, ಅವ್ರನ್ನ ಮಿಲಿಟರಿ ತೊಗೊಂಡು ಬಂದು ಕೂಡ ಇಲ್ಲೆಲ್ಲ ಡೆಪ್ಲಾಯ್ ಮಾಡ್ತಾರೆ. ಈ ಸುತ್ತಮುತ್ತ ದೇಶದಲ್ಲಿ ಇಲ್ಲೆಲ್ಲ ಡೆಪ್ಲಾಯ್ ಮಾಡ್ತಾರೆ ಮಿಲಿಟರಿ. ಆ್ಯಂಡ್ ದೆನ್ ದೇರ್ ಏರ್ ಫೋರ್ಸ್, ಅವರ F-35 ಜೆಟ್ಸ್ ಏನು ಮಾಡುತ್ತೆ,
ಈ ದೇಶಕ್ಕೆ ಬಂದು ದೇಶದ ಒಳಗಡೆ ನುಗ್ಗಿ ಪ್ರೆಸಿಡೆಂಟ್ ಒಂದು ಕೋಣೆಯಲ್ಲಿ ಒಂದು ಸೀಕ್ರೆಟ್ ಫೆಸಿಲಿಟಿ ಪ್ರೆಸಿಡೆಂಟ್ ಮಾಡ್ಕೊಂಡಿರ್ತಾನೆ, ಪ್ರೆಸಿಡೆಂಟ್ ಮೊಡ್ರೋನ್ ಅಂತ. ಸೊ ಆ ಸೀಕ್ರೆಟ್ ಫೆಸಿಲಿಟಿನ ಫೈಂಡ್ ಔಟ್ ಮಾಡಿ ಅಂದರೆ ಮೊದಲೇ 2-3 ಮಂತ್ಸಿಂದ ಇದು ಪ್ಲ್ಯಾನ್ ಆಗಿರುತ್ತೆ. ಸೊ ಆ ಫೆಸಿಲಿಟೀಸ್ನ ಇವರು ಫೈಂಡ್ ಔಟ್ ಮಾಡಿ ಅಲ್ಲೇ F-35 ಜೆಟ್ಸ್ ಮೂಲಕ ಇವನನ್ನು ಇಲ್ಲಿಂದ ಕಿಡ್ನ್ಯಾಪ್ ಮಾಡಿ ಅಗೇನ್ ನ್ಯೂಯಾರ್ಕಲ್ಲಿ ಅವನ್ನ ಈಗ ಇಟ್ಟಿದ್ದಾರೆ ಸದ್ಯಕ್ಕೆ. ನಿಮಗೆ ಗೊತ್ತಿರ್ಬೋದು, ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಅಂತ ಸೇಮ್ ಅವನು ಪ್ರೆಸಿಡೆಂಟ್ ಇರ್ತಾನೆ, ಅಲ್ಲಿ ತುಂಬ ಆಯಿಲ್ ಇರುತ್ತೆ. ಅವನು ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿರಲ್ಲ. ಸೊ ಯುನೈಟೆಡ್ ಸ್ಟೇಟ್ಸ್ ಏನು ಮಾಡುತ್ತೆ, ಸೇಮ್ ಅವರ ಮ್ಯಾಟರ್ಸಲ್ಲಿ ಅಥವಾ ಇರಾಕ್ನ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಿ ಆತನನ್ನು ಕೂಡ ಗಲ್ಲು ಶಿಕ್ಷೆಗೆ ಒಳಪಡಿಸುತ್ತೆ. ಅಂದರೆ ಆತನನ್ನು ಸಾಯಿಸ್ತಾರೆ. ಯಾರು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಆತನ ದೇಶದಲ್ಲೇ ಆ ಪ್ರೆಸಿಡೆಂಟ್ನ ಅವನ ದೇಶದಲ್ಲೇ ಸಾಯಿಸ್ತಾರೆ. ಅಷ್ಟು ಪವರ್ಫುಲ್ ಅಥವಾ ಅಷ್ಟು ಕನ್ನಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಲೇ ಅನ್ಬೋದು. ನಾವು ಸೇಮ್ ಥಿಂಗ್ ಇಸ್ ಹ್ಯಾಪ್ನಿಂಗ್ ವಿತ್ ವೆನೆಜುವೆಲಾ. ಅಂದರೆ ವೆನೆಜುವೆಲಾ ದೇಶದಲ್ಲೂ ಕೂಡ ಸೇಮ್ ಇದೇ ಥರ ಒಂದು ಅಲ್ಲಿಯ ಸಿಸ್ಟಮ್ನ ಡಿಸ್ಟೆಬಿಲೈಸ್ ಮಾಡಿ ಅಲ್ಲಿಯ ಪೊಲಿಟಿಕಲ್ ಪಾರ್ಟೀಸ್ನ ಫಂಡಿಂಗ್ ಕೊಟ್ಟು, ಅಂದರೆ ಹೆಂಗೆ ಅಂದರೆ ಇವ್ರದ್ದು ಅಜೆಂಡಾ ಏನಂದರೆ ಅಲ್ಲಿ ಆಪೋಸಿಷನ್ ಪಾರ್ಟಿನ ಇಟ್ಕೊಳ್ಳೋದು. ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಹೆಂಗಿದೆಯೋ ಹಂಗೆ ಅಲ್ಲಿದು ಕೂಡ ಆಪೋಸಿಷನ್ ಪಾರ್ಟಿ ಇರುತ್ತೆ. ಅಲ್ಲಿ ಆಪೋಸಿಷನ್ ಪಾರ್ಟಿಗೆ ಫಂಡಿಂಗ್ ಕೊಡೋದು, ಆಮೇಲೆ ಅಲ್ಲಿ ಆಪೋಸಿಷನ್ ಪಾರ್ಟಿ ಜೊತೆಗೆ ಒಂದು ಯೋಜನೆಗಳನ್ನ ರೂಪಿಸೋದು. ಅಂದರೆ ಅಲ್ಲಿ ಇವು ಹುಡುಗರ ಕೈಲಿ ದಂಗೆ ಇಳಿಸೋದಾಗಿರಲಿ, ಸ್ಟ್ರೈಕ್ಸ್ ಮಾಡಿಸೋದಾಗಿರಲಿ, ಪ್ರೊಟೆಸ್ಟ್ ಮಾಡಿಸೋದಾಗಿರಲಿ, ಈ ಥರ ಮಿಲಿಟರಿ ಡಾಕ್ಯುಮೆಂಟ್ಸ್ನ ಲೀಕ್ ಮಾಡೋದಾಗಿರಲಿ, ಇದನ್ನೆಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಾಡಿಸುತ್ತೆ. ಸೊ ಹಂಗಾಗಿ ಆ ದೇಶದ ಅಸ್ಥಿರತೆ ಒಂದು ದೇಶ ಕೊನೆಗೆ ಈ ಸ್ಥಿತಿಗೆ ಬರುತ್ತೆ. ಅಂದರೆ ನಮ್ಮ ದೇಶ ನಾವೇನು ಈ ಗ್ಲೋಬಲ್ ಕಾನ್ಫ್ಲಿಕ್ಟ್ USA ವೆನಿಜುವೆಲಾ ಈ ಕಾನ್ಫ್ಲಿಕ್ಟಿಂದ ನಮ್ಗೇನು ಅರ್ಥ ಆಗಬೇಕು ಅಂದರೆ, ನಾವು ನಮ್ಮ ನೈಬರಿಂಗ್ ಕಂಟ್ರೀಸ್ ಜೊತೆ ಒಂದು ಉತ್ತಮ ಬಾಂಧವ್ಯ ಇಟ್ಕೋಬೇಕು. ವಿ ಹ್ಯಾವ್ ಟು ಬಿಲ್ಡ್ ಅ ಗುಡ್ ಫಾರಿನ್ ರಿಲೇಷನ್ಶಿಪ್ ವಿತ್ ಅದರ್ ಪವರ್ಫುಲ್ ಕಂಟ್ರೀಸ್. ಯಾಕೆಂದರೆ ಈ ವೆನಿಜುವೆಲಾ ಪರವಾಗಿ ಇವತ್ತು ಚೈನಾನೂ ಬರಲಿಲ್ಲ, ರಷ್ಯಾನೂ ಬರಲಿಲ್ಲ, ಆಮೇಲೆ ಇವನ್ ನಾವು ಕೂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇವ್ರನ್ನ ಕಿಡ್ನ್ಯಾಪ್ ಮಾಡುತ್ತೆ. ಕಿಡ್ನ್ಯಾಪ್ ಮಾಡಿದ ತಕ್ಷಣ ಐ ಥಿಂಕ್ ಯುನೈಟೆಡ್ ನೇಷನ್ಸ್ ಕೂಡ ಇದೆ. ಯುನೈಟೆಡ್ ನೇಷನ್ಸ್ ಕೂಡ ಏನು ಹೇಳಲ್ಲ. ಜೊತೆಗೆ ರಷ್ಯಾನೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಚೈನಾನೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಯಾವುದೇ ಕಂಟ್ರೀಸು ಏನು ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟು ಪವರ್ಫುಲ್ ಆಗಿದೆ ಯುನೈಟೆಡ್ ಸ್ಟೇಟ್ಸು, ಅವ್ರ ಅಥವಾ ಅಷ್ಟು ವೀಕ್ ಆಗಿದೆ ವೆನಿಜುವೆಲಾ ಅಂತ ಗೊತ್ತಾಗ್ತಿಲ್ಲ. ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ, ವಿ ಹ್ಯಾವ್ ಟು ಮೇಂಟೈನ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಇದೆಲ್ಲ ಮಿಡಲ್ ಈಸ್ಟರ್ನ್ ಕಂಟ್ರೀಸೇ ಇದೆಲ್ಲ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಯೆಮೆನ್, ಸಿರಿಯಾ ಬರುತ್ತೆ, ಅಫ್ಘಾನಿಸ್ತಾನ್ ಬರುತ್ತೆ. ಇಲ್ಲಿ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಜೊತೆಗೆ ನಾವು ಒಂದು ಒಳ್ಳೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು. ಏನಕ್ಕೆ ಅಂದರೆ ದಿಸ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಆರ್ ಹ್ಯಾವಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್. ಸೊ ಇವರಿಂದ ನಮಗೆ ಆಯಿಲ್ ಬರುತ್ತೆ. ನಾವು ಇವರಿಂದ ವಿಲ್ ಇಂಪೋರ್ಟ್ ದ ಆಯಿಲ್ ಫ್ರಮ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ಫ್ರಮ್ ಅಫ್ಘಾನಿಸ್ತಾನ್ ಆಲ್ಸೋ ವಿ ಆರ್ ಇಂಪೋರ್ಟಿಂಗ್ ದ ಆಯಿಲ್. ಆ್ಯಂಡ್ ಇನ್ನೊಂದೇನೆಂದರೆ ರಷ್ಯಾ ಜೊತೆ ವಿ ಹ್ಯಾವ್ ಟು ಮೇಂಟೈನ್ ಅ ವೆರಿ ವೆರಿ ಗುಡ್ ರಿಲೇಷನ್ಶಿಪ್. ರಷ್ಯಾ ತುಂಬಾ ಒಂದು ಉತ್ತಮ ಸಂಬಂಧ ಇಟ್ಕೊಳ್ಬೇಕು. ಏನಕ್ಕೆ ಅಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ರೈವಲ್ ಕಂಟ್ರೀಸ್ ಅಂದರೆ ಸದ್ಯಕ್ಕೆ ಈಗ ಅದು ಚೈನಾ ಮತ್ತು ಪಾಕಿಸ್ತಾನ್. ಚೈನಾ ಯಾವಾಗಲೂ ನಮ್ಗೆ ತೊಂದರೆ ಕೊಡ್ತಾ ಇರುತ್ತೆ, ಆಮೇಲೆ ಪಾಕಿಸ್ತಾನ ಕೂಡ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ಸೊ ಇದೆರಡು ನಮ್ಮ ರೈವಲ್ ಕಂಟ್ರೀಸು ಜೊತೆ, ಅಂದರೆ ನಮ್ಮ ದೇಶದ ಬಾರ್ಡರ್ಗೆ ಕೂಡ ಇದು ಇವೆರಡು ಅಟ್ಯಾಚ್ ಆಗಿದೆ. ಸೊ ಹಂಗಾಗಿ ಇದೆರಡನ್ನು ಕಂಟ್ರೋಲಲ್ಲಿ ಇರಬೇಕು ಅಂದರೆ, ಪಾಕಿಸ್ತಾನ ಚೈನಾನ ಕಂಟ್ರೋಲಲ್ಲಿ ಇರಬೇಕಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ರಷ್ಯಾ. ಆಮೇಲೆ ಇನ್ನೊಂದೇನೆಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಚೈನಾ ಅವ್ರ ಜೊತೆಗೆ ಒಂದು 2 ಯುದ್ಧ ಮಾಡಿದ್ದೀವಿ, ಪಾಕಿಸ್ತಾನದ ಜೊತೆಗೂ ತುಂಬಾ ಯುದ್ಧ ಮಾಡಿದ್ದೀವಿ. ಮೇಜರ್ ಅಂದರೆ 1999 ಕಾರ್ಗಿಲ್ ವಾರು. ಆ ಕಾರ್ಗಿಲ್ ವಾರ್ನಲ್ಲಿ ಪಾಕಿಸ್ತಾನ್ಗೆ ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಪೋರ್ಟ್ ಮಾಡುತ್ತೆ. ಬಟ್ ನಮಗೆ ಸಪೋರ್ಟ್ ಮಾಡೋದು ಒಂದೇ ಒಂದು ಕಂಟ್ರಿ ಅಂದರೆ ಅದು ರಷ್ಯಾ. ಸೊ ರಷ್ಯಾ ಸಪೋರ್ಟ್ಸ್ ಅಸ್ ಇನ್ 1999 ಕಾರ್ಗಿಲ್ ವಾರ್. ಸೊ ಹಂಗಾಗಿ ವಿ ಹ್ಯಾವ್ ಟು ಮೇಂಟೈನ್ ವೆರಿ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ರಷ್ಯಾ ಆ್ಯಂಡ್ ಆಲ್ಸೋ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಅದಾದಮೇಲೆ ಏನು ಮಾಡಬೇಕು ಅಂದರೆ, ಐ ಥಿಂಕ್ ವಿ ಹ್ಯಾವ್ ಟು ಕಂಟ್ರೋಲ್ ಚೈನಾ ಆ್ಯಂಡ್ ಪಾಕಿಸ್ತಾನ್. ಸೊ ಚೈನಾ ಮತ್ತು ಪಾಕಿಸ್ತಾನ ತುಂಬ ಒಂದು ಕಂಟ್ರೋಲ್ನಲ್ಲಿ ಇಡಬೇಕು. ಜೊತೆಗೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಏನಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಯಾವಾಗ ಚಾನ್ಸ್ ಸಿಕ್ಕಿದೋ ಅವಾಗೆಲ್ಲ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ವಿರುದ್ಧ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಪಾಕಿಸ್ತಾನ ಜೊತೆಗೆ ನಿಂತ್ಕೊಳ್ಳುತ್ತೆ. ಅಂದರೆ ಪಾಕಿಸ್ತಾನ ಜೊತೆಗೆ ಅಂದರೆ ನಮ್ಮ ವಿರುದ್ಧ ಅಂತಲೇ ಅರ್ಥ. ಅದಾದಮೇಲೆ ಚೈನಾ ಕೂಡ ಪಾಕಿಸ್ತಾನ ಜೊತೆಗೆ ಇರುತ್ತೆ. ಸೊ ಹಂಗಾಗಿ ವಿ ಹ್ಯಾವ್ ಟು ಮೇಂಟೈನ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ನೇಬರಿಂಗ್ ಕಂಟ್ರೀಸ್ ಲೈಕ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ರಷ್ಯಾ. ಅದಾದಮೇಲೆ ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಭಾಳನೇ ಕೇರ್ಫುಲ್ ಆಗಿರ್ಬೋದು. ಯಾಕೆಂದರೆ ಇವರು ಆಲ್ವೇಸ್ ನಮಗೆ ಇವರು ಥ್ರೆಟ್ಟೆ. ಈಗ ಯಾಕೆಂದರೆ ರೀಸೆಂಟಾಗಿ ನಿಮಗೆ ಟ್ಯಾಕ್ಸ್ ವಾರ್ ನಡೆಯುತ್ತೆ. ಅಂದರೆ ಟ್ರಂಪ್ ಏನು ಹೇಳ್ತಾನೆ ಅಂದರೆ, ನೀವು ರಷ್ಯಾ ಜೊತೆಗೆ ಎಲ್ಲ ಟೈಸ್ನು ಕಟ್ ಮಾಡಲಿಲ್ಲ ಅಂದರೆ ರಷ್ಯಾ ಆಯಿಲ್ನ ನೀವೇನಾದ್ರು ತೊಗೊಂಡ್ರೆ ನಾವು ನಿಮಗೆ ಸ್ಯಾಂಕ್ಷನ್ಸ್ ಕೊಡ್ತೀವಿ, ಅಂದರೆ ನಿಮ್ಮ ದೇಶಕ್ಕೆ ನಾವು ತುಂಬ ಟ್ಯಾಕ್ಸ್ ಹಾಕ್ತೀವಿ ಅಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಧ್ಯಕ್ಷ ಟ್ರಂಪ್ ನಮಗೆ ವಾರ್ನ್ ಮಾಡ್ತಾನೆ. ಸೊ ಹಂಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ನಮ್ಮ ಸಿಸ್ಟಮ್ ಅಥವಾ ನಮ್ಮ ಡೆಮೋಕ್ರಸಿ, ನಮ್ಮ ಲೀಡರ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವೇನೋ ಸ್ಟ್ರಾಂಗ್ ಆಗಿರಲಿಲ್ಲ ಅಂದರೆ ಇದೇ ಥರ ವೀಕ್ ಆಗಿ, ಇದೇ ಥರ ಕರಪ್ಷನ್ ಆಗಿ, ಇದೇ ಥರ ಇನ್ಎಫಿಷಿಯೆಂಟ್ ಸಿಸ್ಟಮ್ ಇದ್ದರೆ ನಮಗೂ ವೆನಿಜುವೆಲಾ ಸ್ಥಿತಿ ಬಂದೇ ಬರುತ್ತೆ. ಸೊ